ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಟರ್ಡೆ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ದಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ಎದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಅಂತ ನಾನಿಲ್ಲಿ ಅವಲಕ್ಕಿ ರೆಡಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ತುಂಬ ಸಿಂಪಲ್ ಬ್ರೇಕ್ಫಾಸ್ಟ್. ಯಾಕೆ ಅಂದರೆ ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಕ್ಲೀನಿಂಗ್ ಆ್ಯಂಡ್ ಪ್ರಿಪ್ರೇಷನ್ಸ್ ಎಲ್ಲ ಇದೆ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅವಲಕ್ಕಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ನನಗೆ ಆ್ಯಂಡ್ ಶಶುಗೆ ಗಿಫ್ಟ್ಸ್ ತಂದಿದ್ರು. ಶಶು ಅಂತೂ ಫುಲ್ ಎಕ್ಸೈಟ್ಮೆಂಟಾಗಿ ಓಪನ್ ಮಾಡೋಕ್ಕೆ ಫುಲ್ ಖುಷಿಯಾಗಿ ಓಪನ್ ಮಾಡ್ತಿದ್ದಾನೆ. ಶಶುಗೆ ಪಿಗ್ಗಿ ಬ್ಯಾಂಕ್ ತಂದುಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅವನು ಅದರೊಳಗಡೆ ಆಲ್ರೆಡಿ ಕಾಯಿನ್ ಹಾಕ್ತಾ ಇದ್ದಾನೆ. ಅದಾದಮೇಲೆ ಕಸ್ಟಮೈಸ್ಡ್ ಚಾಕ್ಲೇಟ್ಸ್ ತಂದುಕೊಟ್ಟಿದ್ರು. ಎರಡರ ಮೇಲೂ ನನಗೆ ನನ್ನ ಫೋಟೋ ಆ್ಯಂಡ್ ಅವನಿಗೆ ತಂದುಕೊಟ್ಟಿರೋ ಚಾಕ್ಲೇಟ್ ಮೇಲೆ ಅವನ ಫೋಟೋ ಹಾಕ್ಸಿದ್ದಾರೆ. ನನಗೆ ಇಲ್ಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹಾಕ್ಸಿದ್ದಾರೆ ಆ್ಯಂಡ್ ಶಶಾಂತ್ಗೆ ಲವ್ ಯು ಶಶಾಂತ್ ಅಂತ ಹಾಕ್ಸಿದ್ದಾರೆ. ಬಾಕ್ಸ್ ಅಮ್ಮ ಏನಿದೆ ನೋಡು. ಶಶು, ನಾವೇನು ಗಿಫ್ಟ್ ಕೊಡೋಣ ಪಪ್ಪಂಗೆ? ಏನು ಗಿಫ್ಟ್ ಕೊಡೋಣ? ಪಪ್ಪಂಗೆ ಏನಿಷ್ಟ? ಏನಿಷ್ಟ? ಕಾಯಿನ್ ಆಯಿತು. ಇವಾಗ ನೋಟ್ ಹಾಕಕ್ಕೆ ಟ್ರೈ ಮಾಡ್ತಿದ್ದಾನೆ. ಅದರೊಳಗಡೆ ಅವನ ಹತ್ರ ಆಲ್ರೆಡಿ ಒಂದು ಪಿಗ್ಗಿ ಬ್ಯಾಂಕ್ ಇತ್ತು, ಬಟ್ ಅದು ಮುರಿದೋಗಿತ್ತು. ಹಾಗಾಗಿ ಇನ್ನೊಂದು ತಂದುಕೊಟ್ಟಿದ್ದಾರೆ. ಇದು ಬಿಚ್ಕೊಡಿ. ವಾಟ್ ಇಸ್ ದಟ್? ಓಪನ್ ಓಪನ್ ಇಸ್ ಓಪನ್ ಯು ಮೈ ಪಾಪಾ. ಗಿವ್ ಮಿ. ಓಪನ್ ಮಾಡೋಣ. ನನಗೆ ಇನ್ನೊಂದು ಗಿಫ್ಟ್ ತಂದುಕೊಟ್ಟಿದ್ರು. ಅದು ಇವಾಗ ಓಪನ್ ಮಾಡಿದ್ದೀವಿ. ಮೈಕ್ ಅದು. ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗಂತೂ ಇದು ತುಂಬ ಯೂಸ್ ಆಗುತ್ತೆ. ಲವ್ ಯು ಬಂಗಾರ. ಲವ್ ಯು. ಮಾತಾಡಿ. ಒನ್ ಫಾರ್ ಯು ಆ್ಯಂಡ್ ಒನ್ ಫಾರ್ ಮೀ. ಅಷ್ಟೇ ಬಿಡು ಚಿನಿ, ತೆಗಿಬಾರ್ದು. ಶಶು, ಇದು ಹಿಂಗೆ ಕವರ್ ಮಾಡಿ ಹಿಂಗೆ ಕೊಡಬೇಕಿದು, ಓಪನ್ ಮಾಡಿ ಕೊಡೋದಲ್ಲ. ಈ ಕವರ್ ಸಮೇತ ಹಂಗೆ ಕೊಡೋದು. ಲವ್ ಯು ಬಂಗಾರ. ಬಂತು ಓಪನ್ ಆಯ್ತು. ಸರ್ಪ್ರೈಸ್ ಚಾಕ್ಲೇಟ್. ಬರ್ಡೇ ಯಾವುದು? ಎಲ್ಲ ಚಾಕ್ಲೇಟ್ಸ್ ಎಲ್ಲ ಹಂಗೆ ಅಲ್ವಾ, 2-3 ಪ್ಯಾಕೆಟ್ ಇರುತ್ತೆ. ಗೋಲ್ಡನ್ ಬರುತ್ತಲ್ವಾ? ತಡಿ ವೇಟ್. I am so happy. Say thanks for Papa. Thanks. Thank you, Papa. Thanks to Papa. This call, Daddy. Chachu. Love you, Shashanth. Look here. Wow. Oreo flavor. ಚಿನ್ನಿದು ಓರಿಯೋ ಬಿಸ್ಕೆಟ್ ಬರುತ್ತಲ್ಲ, ನಿಂದು ಇಷ್ಟ ಅಲ್ವಾ ಅದು, ಅದಕ್ಕೆ ಅದೇ ಫ್ಲೇವರ್ ತಂದಿದೆ ಪಾಪ. ಯಾವ್ದಿರುತ್ತೆ? ಬಿಸ್ಕೆಟು, ವೈಟ್ ಚಾಕ್ಲೇಟು ಎಲ್ಲ ಇರುತ್ತಮ್ಮ. ನಾನೀಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಯಾಲೆಂಟೈನ್ಸ್ ಡೇಗೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಹಬ್ಬದ ಕೆಲಸ ಇದ್ದಿದ್ದರಿಂದ ಬೇಡ ಅಂತ ಸುಮ್ಮನೆ ಆದ್ವಿ. ನಾನೀಗ ಮೊದಲಿಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ಶಿವರಾತ್ರಿ ಹಬ್ಬ ಎರಡೂ ಕೂಡ ಹಿಂದೆ ಮುಂದೆ ಬಂದಿರೋದ್ರಿಂದ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ್ದು ಸೆಲೆಬ್ರೇಟ್ ಮಾಡೋದು ಯಾವ್ದು ಬಿಡೋದು ಅಂತ. ಆ್ಯಂಡ್ ಎಷ್ಟೋ ಜನ ಎರಡೂ ಕೂಡ ಸೆಲೆಬ್ರೇಷನ್ ಮಾಡಿರ್ತೀರಾ. ಆ್ಯಂಡ್ ನೀವೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸಂಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇವತ್ತು ಶಿವರಾತ್ರಿ ಹಬ್ಬ. ಬೆಳಗ್ಗೆ ಎದ್ದು ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ನಾನಿಲ್ಲಿ. ಅದೇ ಸತ್ಯನಾರಾಯಣ ಸ್ವಾಮಿ ಪೂಜೆ. ಅದ ಮಾಡ್ಬೇಕು ಅವಾಗ ಇಷ್ಟ ಪಪ್ಪ ಅಮ್ಮ, ಅವಾಗ ಇಷ್ಟ. ಹಂಗ ಇನ್ನೊಂದು ನೆಕ್ಸ್ಟ್ ಇಯರ್ ಮಾಡೋಣ ಆಯ್ತಾ. ಅಮ್ಮ ಇದ್ಯಾರು ಹೆಂಗ್ ಬರ್ತದು? ಯಾರು ಬಿಡ್ಸೋದು? ಇದು ಹಂಗೆ ಇಟ್ಟೆ ಆದ್ರೆ ಸೂಪರು. ಇದು ಅದೇ ಸೂಪರು. ಅದು ಸೂಪರು, ಇದು ಸೂಪರು. ಏನು ಸೂಪರ್. ಹೌದಾ, ಅವತ್ತು ಯಾವಾಗ ಬರ್ತಿದ್ದೆ ನಾನು? ಯಾರು ಬಿಟ್ಟಿದೆ ಅವತ್ತು ಪಪ್ಪ? ಅವತ್ತು ಅದೇ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಬಿಡಿಸಿದ್ದು ಕಂಪ್ಲೀಟ್ ಆಯಿತು. ಅದಾದಮೇಲೆ ಕಿಚನ್ಗೆ ಬಂದೆ, ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಕೂಡ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೇರೆ ಹಬ್ಬದ ಕೆಲಸ ಮಾಡೋಕ್ಕೆಲ್ಲ ಆಮೇಲೆ ಟೈಮ್ ಸಿಗುತ್ತೆ ಅಂತ. ಇವತ್ತು ಅಡುಗೆ ನಮ್ಮ ಮಾವಾಗೆ ಮತ್ತು ಹಸ್ಬೆಂಡ್ ಇಬ್ರಿಗೆ ನಾನು ಉಪವಾಸ ಮಾಡ್ತಾಯಿದ್ದೀನಿ. ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಂದು 7-8 ಗಂಟೆ ಹಂಗೆ ಏನಾದರೂ ಲೈಟ್ ಫುಡ್ ತಿಂದು ಉಪವಾಸ ಬಿಡೋದು. ಬೇರೆ ಯಾವುದೇ ಹಬ್ಬ ಆದರೂ ಕೂಡ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡಬೇಕು ಮತ್ತು ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರಬೇಕು ಅಂತ ಇರುತ್ತೆ. ಬಟ್ ಶಿವರಾತ್ರಿ ಹಬ್ಬಗೆ ಆ ಥರ ಅಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ ಮಾಡೋದೇ ಮಧ್ಯಾಹ್ನದ ಮೇಲೆ ಪೂಜೆ ಮಾಡ್ತಾರೆ. ಆ್ಯಂಡ್ ಈವ್ನಿಂಗು ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ನೈಟೆಲ್ಲ ಜಾಗರಣೆ ಮಾಡಿ ನೆಕ್ಸ್ಟ್ ಡೇ ಉಪವಾಸ ಬಿಡೋರು ಇರ್ತಾರೆ. ಆ್ಯಂಡ್ ಹಿಂದಿನ ದಿನವೇ ನೈಟ್ ಉಪವಾಸ ಬಿಡೋರು ಇರ್ತಾರೆ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಶಿವರಾತ್ರಿ ಹಬ್ಬಕ್ಕೆ ತುಂಬ ಟೈಮ್ ಇರುತ್ತೆ, ನಿಧಾನವಾಗಿ ಮಾಡ್ಕೊಬೋದು, ತುಂಬ ಅರ್ಜೆಂಟ್ ಏನಿರಲ್ಲ. ಬ್ರೇಕ್ಫಾಸ್ಟ್ಗೆ ರವೆ ರೊಟ್ಟಿ ಮತ್ತು ಬ್ರೋಕೋಲಿ ಪಲ್ಯ ಮತ್ತು ಮಧ್ಯಾಹ್ನಗೆ ಸಾಂಬಾರು ರೆಡಿ ಆಯಿತು. ಇವಾಗ ನಮ್ಮ ಮಾವ ಮತ್ತು ಹಸ್ಬೆಂಡ್ ಎಲ್ಲ ತಿಂಡಿ ತಿನ್ಕೊತಿದ್ದಾರೆ. ಈಗ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇವತ್ತು ಶಿವಂಗೆ ತಂಬಿಟ್ಟೆಲ್ಲ ಮಾಡಬೇಕಲ್ಲ, ಹಾಗಾಗಿ ನೈವೇದ್ಯ ಮಾಡುವಾಗ ಕಿಚನ್ ಕ್ಲೀನಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮೊದಲೇ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಒಟ್ಟಿಗೆ ಮಾಡಿಕ್ಬಿಟ್ಟು ಅದಾದಮೇಲೆ ಕುಕ್ಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅದಾದಮೇಲೆ ನೈವೇದ್ಯ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸಂಡೇ ಅಲ್ಲ, ಹಾಗಾಗಿ ಶಶು ಮನೇಲಿದ್ದಾನೆ. ನಾನು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ರೆ ಅವನು ಕ್ಯಾಮ್ರಾನ ಅವನ ಕಡೆ ತಿರುಗಿಸ್ಕೊಂಡು ಏನೇನೋ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಟಚ್ ಮಾಡಬಾರ್ದು ಅಷ್ಟೇ. ಹಾಯ್ ಎವ್ರಿವನ್. ಕಾಣಿಸ್ತಿಲ್ಲ, ಇಲ್ಲಿ ಬಾ, ನನ್ನ ಹತ್ರ ಬಾ, ಕಾಣಿಸ್ತಿಲ್ಲ. ಹಾಯ್ ಎವ್ರಿವನ್. Hi everyone, my name is Shashank P. I am studying in school. I am going to see you, so thank you. Bye bye.
ಇದಾಗಿತ್ತು ನನ್ನ ಕ್ಲೀನಿಂಗ್ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.